ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 17ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. 17ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು. ಬಿಡುಗಡೆ ಆಗಿ ಎಷ್ಟು ದಿನ ಆಯಿತು ಮೇಡಮ್, ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ, ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಪ್ರತಿದಿನವೂ ಕೂಡ ಹೇಳ್ತಾನೆ ಇದ್ದೆ. ಈ ತಿಂಗಳು 30-31ನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ 3ನೇ ಹಂತದಲ್ಲಿ 17ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಯಾರಿಗೆಲ್ಲ ಹಣ ರಿಸೀವ್ ಆಗಿದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 18ನೇ ಕಂತಿನ ಹಣದಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 17ನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆಯಾಗಿ ಒಂದು 20 ಡೇಸೇ ಆಗೋದಕ್ಕೆ ಬಂತು. ಬಟ್ ಆದರೆ ಇಲ್ಲಿ ಕೇವಲ ಒಂದು 50ರಿಂದ 60% ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿತ್ತು. ಇನ್ನು ಉಳಿದಂಥ 40-50% ಅಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಅವರು ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾಯಿದ್ರು, ಬಿಡುಗಡೆ ಮಾಡಿ ಎಷ್ಟು ದಿನ ಆಯಿತು, ನಮ್ಗೆ ಇನ್ನೂ ಕೂಡ ಬರಲಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆಯಾ, ತಿಳಿಸ್ಕೊಡಿ ಅಂತ ತುಂಬಾ ಕಮೆಂಟ್ಗಳು ಬರ್ತಾ ಇತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಕೂಡ ತಿಳಿಸಿದ್ರು, ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಇವಾಗ ಆಲ್ರೆಡಿ ಒಂದು 50-60% ಅಷ್ಟು ಫಲಾನುಭವಿಗಳಿಗೆ ಬಂದಿದೆ. ಇನ್ನು ಉಳಿದಂಥವರಿಗೆಲ್ಲ ಹಾಕ್ತೀವಿ. ಯಾಕಂದರೆ ಇವಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಈ ತಿಂಗಳು 30-31ನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ನಾವು ಎಲ್ಲರಿಗೂ ಕೂಡ ಹಾಕ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಈ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಯಾವುದೇ ಬ್ಯಾಲೆನ್ಸ್ ಅಮೌಂಟನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಇವಾಗ ಆಲ್ರೆಡಿ ಬಿಡುಗಡೆ ಆಗಿರೋಂಥದ್ದನ್ನ ಬ್ಯಾಲೆನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಕ್ಲಿಯರ್ ಮಾಡ್ತೀವಿ, ಎಲ್ಲರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಹಾಗೆ ಈಗ 3ನೇ ಹಂತದಲ್ಲಿ 17ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಯಾವ ಜಿಲ್ಲೆಗಳು ಉಳ್ಕೊಂಡಿತ್ತು, ಎಷ್ಟು ಜನ ಫಲಾನುಭವಿಗಳು ಉಳ್ಕೊಂಡಿದ್ರು ಎಲ್ಲರಿಗೂ ಕೂಡ 30ನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗೆ ತುಂಬ ಜನಕ್ಕೆ ಇನ್ನು 16ನೇ ಕಂತಿನ ಹಣನೂ ಕೂಡ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರು. ಇವತ್ತು ಒಂದಿಬ್ರು 3 ಜನ ಕಮೆಂಟ್ ಮಾಡಿದ್ರು, ನಮ್ಗೆ 16, 17 2 ಕಂತಿನ ಹಣನೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂತಂದರೆ ಒಟ್ಟಿಗೆ ಬಂದಿಲ್ಲ. ಇವಾಗ ಒಂದು 10-11 ಗಂಟೆಗೆ ಒಂದು ಕಂತು, ಒಂದು 12-1 ಗಂಟೆಗೆ ಒಂದು ಕಂತು, ಈ ರೀತಿ ಅಂತಂದರೆ ಸ್ವಲ್ಪ ಒಂದು 2-3 ಅವರ್ಸ್ ಆ ಗ್ಯಾಪಲ್ಲಿ 2 ಕಂತಿನ ಹಣನೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇದೆ ಎಲ್ಲರಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಇವಾಗ ಒಂದೇ ಸರಿ ಬರೋದಿಲ್ಲ. ನಿಮ್ಗೆ ಈಗ 16-17ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ 16ನೇ ಕಂತು ಇವತ್ತು ಬಂದಿದೆ ಅಂದರೆ 17ನೇ ಕಂತು ಇವತ್ತು ಸಂಜೆ ಅಷ್ಟೆಲ್ಲ ಆದರೂ ಬರುತ್ತೆ, ಅಥವಾ ನಾಳೆ ಆದರೂ ಬರುತ್ತೆ, ನಾಡಿದ್ದಾದರೂ ಕೂಡ ಬರುತ್ತೆ. ಒಟ್ಟಿನಲ್ಲಿ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಯಾರಿಗೆಲ್ಲ 16-17ನೇ ಕಂತಿನ ಹಣ ಪೆಂಡಿಂಗ್ ಇದೆ ಎಲ್ಲ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ, ಈಗ 14, 15, 16, 17 ಕಂತಿನ ಹಣ ಬಂದಿಲ್ಲ, ಯಾರು ಕೂಡ ವರಿ ಮಾಡಬೇಡಿ. ನಿಮ್ಮ ಅಪ್ಲಿಕೇಶನ್ಗಳನ್ನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಯಾರು ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿರ್ಬೋದು, ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕಿದಾಗಿಂದನೂ ಕೂಡ ಹಣ ಬಂದಿರಲಿಲ್ಲಂತೆ. ಸೊ ಹಾಗಾಗಿ ಕೆಲವರಿಗೆ 10 ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅಂತಂದರೆ ಇವಾಗ MP ಎಲೆಕ್ಷನ್ ಆಯ್ತಲ್ಲ ಹೋದ ವರ್ಷ, ಆ ಟೈಮಲ್ಲಿ 20,000 ಕೂಡ ಬಂದಿರೋ, ಒಂದೇ ಸರಿ 20,000 ಕೂಡ ಬಂದಿರೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಯಾರಿಗೂ ಭಯ ಬೇಡ, ಬರಲ್ಲ ನಮಗೆ 14ನೇ ಕಂತಿಂದ ಬಂದಿಲ್ಲ, 15ನೇ ಕಂತಿಂದ ಬಂದಿಲ್ಲ. ಸೊ ಈ ರೀತಿ ಯಾರಿಗೂ ಕೂಡ ಭಯ ಬೇಡ. ನಿಮ್ಗೆ ಏನೂ ತೊಂದರೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಹಣ ಎಷ್ಟು ಪೆಂಡಿಂಗ್ ಇರುತ್ತೆ ಅಷ್ಟು ಹಣನೂ ಕೂಡ ಕ್ಲಿಯರ್ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ಗಳನ್ನ ಚೆಕ್ ಮಾಡಿ. ಇವಾಗ ಇಯರ್ ಎಂಡ್ ಇರೋದ್ರಿಂದ ಎಲ್ಲ ಕೂಡ ಚೆಕಿಂಗ್ ಆಗಬೇಕು. ಸೊ ಹಾಗಾಗಿ ಚೆಕ್ ಮಾಡಿ ಯಾರಿಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರಲ್ವ. ಸೊ ಹಾಗಾಗಿ ಬರುತ್ತೆ, ವೆಯ್ಟ್ ಮಾಡಿ. ಈಗ 3ನೇ ಹಂತದಲ್ಲಿ ಆಲ್ಮೋಸ್ಟ್ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ, ಮತ್ತು ಹಾಸನ, ಮೈಸೂರು, ಮಡಿಕೇರಿ ಮತ್ತು ಮಂಡ್ಯ, ಇಷ್ಟು ಜಿಲ್ಲೆಯವರು ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಹಣ ಬಂದಿಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಡಿಸ್ಟಿಕ್ಕವರೆಲ್ಲ ತುಂಬ ಪ್ರಮಾಣದಲ್ಲಿ ಹಣ ಬಂದಿರಲಿಲ್ಲ. ಸೊ ಫೈನಲಿ ನೆನ್ನೆ ಬಿಡುಗಡೆ ಆಗಿದೆ. ತುಂಬ ಜನ ಕಮೆಂಟು ಕೂಡ ಮಾಡಿದ್ದಾರೆ, ಫೈನಲಿ ಹಣ ಬಂತು, ಇವತ್ತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ ಖಂಡಿತವಾಗ್ಲೂ ಹಣ ಬರುತ್ತೆ. ಟೋಟಲು ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಂತೂ ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಷ್ಟು ಕಂತಿನ ಹಣನೂ ಕೂಡ ಬರುತ್ತೆ. ಅಥವಾ ನಿಮ್ಗೆ 16-17ನೇ ಕಂತಿನ ಹಣ ಮಾತ್ರನೇ ಬರಬೇಕು ಅಂದರೆ ಆ 2 ಕಂತು ಕೂಡ ಈ ತಿಂಗಳು ಮುಗಿಯೋಷ್ಟರಲ್ಲಿ ಬರುತ್ತೆ. ಓಕೆ, ವೆಯ್ಟ್ ಮಾಡಿ. ಇದಿಷ್ಟು 17ನೇ ಕಂತಿನ ಹಣದ ಬಗ್ಗೆ ಆಯಿತು.
ಇನ್ನು 18ನೇ ಕಂತಿನ ಹಣದಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ. ಇವಾಗ 18ನೇ ಕಂತಿನ ಹಣನ ಯುಗಾದಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು. ಯಾಕಂತಂದರೆ ಈ ರೀತಿ ಹಬ್ಬಗಳಿದ್ದಾಗ, ಹಬ್ಬ ಹರಿದಿನಗಳಿದ್ದಾಗ ಎಸ್ಪೆಷಲಿ ಬಿಡುಗಡೆ ಮಾಡ್ತಾರೆ ಹಣನ, ಗೃಹಲಕ್ಷ್ಮಿ ಯೋಜನೆ ಹಣನ. ಯಾಕಂದರೆ ಈಗ ಹಣ ರಿಲೀಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಅಷ್ಟೇ ಪೆಂಡಿಂಗ್ ಏನಾದರೂ ಇತ್ತು ಅಂದರೆ ಹಬ್ಬಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಬ್ಬದಲ್ಲಿ ಕೊಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ಇನ್ನೂ ಕೂಡ 2 ತಿಂಗಳು ಪೆಂಡಿಂಗ್ ಹಣ ಕೊಡಬೇಕಲ್ವಾ. ಈ ಯುಗಾದಿ ಹಬ್ಬಕ್ಕಾದರೂ ಕೊಟ್ಟರೆ ಮಹಿಳೆಯರಿಗೆ ಒಂದು ಮೆಮೊರೀಸ್ ಇರುತ್ತೆ, ನೆನಪಿರುತ್ತೆ. ಯುಗಾದಿ ಹಬ್ಬಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತು ಅನಿಸುತ್ತೆ. ಬಹುಶಃ ಕೊಡ್ತೀನಿ ಅಂತಲೂ ಕೂಡ ತಿಳಿಸಿದ್ರು. ಬಟ್ ಆದರೆ ಇವಾಗ ಸಡನ್ನಾಗಿ ಹೇಳ್ತಾ ಇದ್ದಾರೆ ಈ ತಿಂಗಳು ಕೊಡೋದಕ್ಕಾಗಲ್ಲ. ಇವಾಗ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಕೆಲಸ ತುಂಬ ಇದೆ. ಸೊ ಹಾಗಾಗಿ ಈ ತಿಂಗಳು ಕೊಡೋಕ್ಕಾಗಲ್ಲ. ಈ ತಿಂಗಳು ಮುಗಿದ್ಬಿಡ್ಲಿ. 30-31ನೇ ತಾರೀಕು ಆದ ತಕ್ಷಣ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಒಂದು 10ನೇ ತಾರೀಕು ಅಷ್ಟರಲ್ಲಿ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲೆಲ್ಲ ಮಹಿಳೆಯರು ಕೂಡ 1 ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಅಂದರೆ 3 ತಿಂಗಳು, ಈಗ 2 ತಿಂಗಳು ಪೆಂಡಿಂಗ್ ಹಣ ಕೊಡಬೇಕು ಅಂತ ಗೊತ್ತಿತ್ತು. ಬಟ್ ಆದರೆ ಇವಾಗ ಒಂದು ಕಂತು ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿದ್ರು. ಬಟ್ ಈ ತಿಂಗಳು ಕೊಡೋದಿಲ್ಲ. ಮುಂದಿನ ತಿಂಗಳಲ್ಲಿ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂತಂದರೆ ಒಂದೇ ಸರಿ ಬರೋದಿಲ್ಲ ನಿಮಗೆ, ಒಂದೇ ದಿನ 4,000 ಬರೋದಿಲ್ಲ. ಇವಾಗ 18ನೇ ಕಂತಿನ ಹಣ ಬಿಡುಗಡೆ ಮಾಡಿ 4-5 ದಿನ ಆದಮೇಲೆ 19ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಟೋಟಲಾಗಿ ಒಂದು ತಿಂಗಳ 4,000 ಕೊಡ್ತಾರೆ. ಬಟ್ ಒಂದೇ ಸರಿ ಬರೋದಿಲ್ಲ ನಿಮಗೆ, ಗ್ಯಾಪಲ್ಲಿ ಬರುತ್ತೆ. ಸ್ವಲ್ಪ ಒಂದು 15-20 ದಿನ ಗ್ಯಾಪಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇದೇ ಒಂದು ಗುಡ್ ನ್ಯೂಸು. ಇವಾಗ 1 ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಿದ್ದು, ಇವಾಗ 2 ಕಂತನ್ನು ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ಬೋದು ಅನಿಸುತ್ತೆ, ಏಪ್ರಿಲ್ ಮೊದಲನೇ ವಾರದಲ್ಲಿ. ನೋಡೋಣ, ಬಿಡುಗಡೆಗೆ ಏನಾದರೂ ದಿನಾಂಕ ಏನಾದರೂ ಫಿಕ್ಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯ. ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬಿಡುಗಡೆ ಆಯ್ತಲ್ಲ 3ನೇ ಹಂತದಲ್ಲಿ, ತಿಳಿಸ್ಕೊಟ್ಬಿಡೋಣ, ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋಸ್ನ ಮಾಡಿದ್ದು. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಮಾಡುವಂಥ ಒಂದು ಲೈಕು ಸಬ್ಸ್ಕ್ರೈಬೇ ನಮಗೆ ತುಂಬಾ ಪ್ರೋತ್ಸಾಹ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.